ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಇವತ್ತು ನಾವು ಬಂದಿದ್ದೀವಿ ಬ್ಯಾಂಗ್ಳೂರ್ JP ನಗರಲ್ಲಿ ಫಸ್ಟ್ ಟೈಮ್ ನಡೀತಾ ಇರೋವಂಥ ಕೇಕ್ ಶೋಗೆ. ಇದೆಲ್ಲಿ ನಡೀತಿರೋದು ಅಂದರೆ ಶುಭ್ ರಾಯಲ್ ಕನ್ವೆನ್ಷನ್ ಹಾಲ್ ಇದೆಯಲ್ಲ, ಆಪೋಸಿಟ್ ಟು ಬ್ರಿಗೇಡ್ ಮಿಲೇನಿಯಮ್ಮು. ಸೊ ಅದನ್ನು ನೋಡೋದಕ್ಕೋಸ್ಕರ ಫ್ಯಾಮಿಲಿ ಜೊತೆಲಿ ಬಂದಿದ್ದೀವಿ. ಒಳಗಡೆ ಹೋಗಿದ ತಕ್ಷಣ ನಮಗೆ ತುಂಬಾ ಸರ್ಪ್ರೈಸ್ ಆಯಿತು. ಫಸ್ಟಲ್ಲೇ ಕ್ರಿಸ್ಮಸ್ ಟ್ರೀನೂ ಕ್ರಿಸ್ಮಸ್ ಕ್ರಿಬ್ಬು ರೆಡಿ ಮಾಡಿದರು. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ, ಅದು ಕ್ರಿಬ್ ಅಂತ ಅಂದ್ಕೊಂಡಿದ್ದೆ. ಅಂದರೆ ಕ್ರಿಸ್ಮಸ್ಗೋಸ್ಕರ ಮಾಡ್ತಾರಲ್ವ, ಆ ಕ್ರಿಬ್ಬು ಒಳಗಡೆ ಹೋಗ್ತಾ ಹೋಗ್ತಾ ಕೇಕ್ ಇರುತ್ತಂತ. ಬಟ್ ಆದರೆ ನಾವು ಶಾಕ್ ಆಗಿಬಿಟ್ವಿ, ಯಾಕಂದರೆ ಅದೇ ಕೇಕ್ ಅಂತ. ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎವ್ರಿ ಪೀಸ್ ಕೂಡ ಅಷ್ಟು ಕ್ಲಿಯರ್ ಆಗಿದೆ. ಅದು ಕೇಕ್ ಅಂತಲೇ ನಮಗೆ ಅನಿಸೋದಿಲ್ಲ. ಮೈಸೂರು ಪ್ಯಾಲೇಸ್ ಅಂತೂ ಎಷ್ಟು ಡೀಟೇಲಿಂಗ್ ಆಗಿದೆ, ತುಂಬಾ ದೊಡ್ಡ ಕೇಕ್ ಇದು. ಒಳಗಡೆ ಎಲ್ಲ ಲೈಟಿಂಗ್ಸು ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಷ್ಟು ಎಫರ್ಟ್ಸ್ ಹಾಕಿರ್ಬೋದು ಅವರು ಅಲ್ವಾ. ಆಲ್ಮೋಸ್ಟ್ 6 months ಆಫ್ ಟೈಮ್ ತೊಗೊಂಡಿದ್ದಾರಂತೆ ಇದನ್ನು ಮಾಡೋದಕ್ಕೆ. ನಾವು ಒಳಗಡೆ ಕಾಲಿಟ್ಟಿದ ತಕ್ಷಣ ನಮಗೆ ಕಾಣಿಸೋದು ಈ ದೊಡ್ಡ ದೊಡ್ಡ ಕೇಕ್ ಕಲಾಕೃತಿಗಳು. ಇದು ಕೇವಲ ಕೇಕ್ ಅಷ್ಟೇ ಅಲ್ಲ, ಒಬ್ಬೊಬ್ಬ ಕಲಾವಿದರ ಶ್ರಮ ಮತ್ತು ಕಲ್ಪನೆ ನೋಡಿ. ಈ ಅರಮನೆ ಮತ್ತು KRS ಡ್ಯಾಮು ಇದನ್ನೆಲ್ಲ ಸಕ್ಕರೆಯಿಂದ ಮಾಡಿದ್ದಾರೆ ಅಂದರೆ ನಂಬೋಕ್ಕಾಗತ್ತಾ? ನಮ್ಮ ಸಂಜು ಮತ್ತು ನಾನು ಕೂಡ ಇದೇ ಮಾತಾಡ್ಕೋತಿದ್ವಿ. ರಿಯಲ್ ಆಗಿ ಇದು ಕೇಕಾ ಇಲ್ವಾ ಅನ್ನೋದನ್ನ ಎಷ್ಟು ಸತಿ ಅನ್ಕೋತಿದ್ವೋ. ಬರೋ ಮಕ್ಕಳೆಲ್ಲನೂ ನಿಮ್ಮನ್ನು ಕೇಳೋ ಕ್ವಶನ್ ಇದೇನೇನೆ, ಲಿಟ್ರಲಿ ಇದು ಕೇಕಾ ಇಲ್ವಾ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಟ್ಟಿರೋ ಅಂಥ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ರಿಯಲ್ ಆಗಿರೋದನ್ನೇ ತಂದು ಇಟ್ಟಿದ್ದಾರೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆನೆ ಅಂಬಾರಿ ಕೂಡ ಅಷ್ಟೇನೆ, ಯಾವುದೋ ಒಂದು ಬೊಂಬೆನ ತಂದಿಟ್ಟಂಗೆ ಚಿಕ್ಕ ಚಿಕ್ಕ ಡೀಟೇಲಿಂಗು, ಆನೆಗೆ ರೆಡಿ ಮಾಡಿರೋ ಅಂಥ ಐಟಮ್ಸ್ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ತುಂಬ ಆಶ್ಚರ್ಯ ಪಡೋ ಅಂಥ ವಿಚಾರ ಏನು ಅಂದರೆ, ಈ ಪೋರ್ಟ್ರೇಟ್ಸು, ಸೊ ರಾಜರದ್ದು ಫೋಟೋಸ್ನ ಕ್ಲಿಕ್ ಮಾಡಿ ಅಲ್ಲಿ ಇಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಇನ್ನು ಮಕ್ಳಿಗಂತೂ ಇಲ್ಲಿ ಕಾರ್ಟೂನ್ ಕ್ಯಾರೆಕ್ಟರ್ ಕೇಕ್ಗಳು ಮಾಡಿದಾರಲ್ಲ, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ನಾವು ಕೂಡ ಒಂದೊಂದು ಕಲಾಕೃತಿ ನೋಡಿ ತುಂಬಾ ದಂಗಾಗ್ಬಿಟ್ವಿ. ಎಸ್ಪೆಷಲಿ ಕಾಂತಾರ ಥೀಮು, ಕಾಂತಾರದು ದೇವಸ್ಥಾನ ಬರುತ್ತಲ್ಲ, ದೇವರು ಆ ಕಲ್ಲಿಂದು, ಅದು ಮತ್ತು ಕೋಲ, ಭೂತದ ಕೋಲ ಎಲ್ಲನೂ ಅಷ್ಟು ರಿಯಲ್ ಆಗಿ ಮಾಡಿದ್ದಾರೆ. ಆ ಬಾಳೆದು ಚಿಗುರು ನೋಡ್ತಿದ್ರೆ ಇದೆಲ್ಲ ನಿಜವಾಗ್ಲೂ ಕೇಕಾ ಇಲ್ಲ ಏನಾದರೂ ಚೀಟ್ ಮಾಡ್ತಿದ್ದಾರಾ ಅಂತ ನಮಗೆ ಒಂಥರ ಕ್ವಶನ್ಸ್ ಬರ್ತಾ ಇರುತ್ತೆ. ಸೀರಿಯಸ್ಲಿ ಅಲ್ಲಿ ಮೈಸೂರು ಝೂ ಅಲ್ಲಿ ನೋಡಿರೋ ಅಂಥ ಪ್ರಾಣಿಗಳು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೋ ಅಷ್ಟು ಡೀಟೇಲಿಂಗ್ ಕೊಟ್ಟು ಈ ಅನಿಮಲ್ಸ್ನ ಕೂಡ ರೆಡಿ ಮಾಡಿದ್ದಾರೆ. ಈ ಕೇಕ್ ಶೋನ ಮಿಲ್ಕಿ ಮಿಸ್ಟ್ ಕಡೆಯಿಂದ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಓದ್ ವ್ಲಾಗಲ್ಲಿ ನಿಮಗೆ ನೀಲಗಿರೀಸ್ ಕಡೆಯಿಂದ ಮಾಡಿರೋವಂಥ ಕೇಕ್ ಶೋ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿತ್ತಲ್ಲ, ಅದು ಕೂಡ ತೋರಿಸಿದ್ದೀನಿ. ಅದು ಕೂಡ ತುಂಬಾ ಎಕ್ಸಲೆಂಟ್ ಆಗಿತ್ತು. ಬಟ್ ಕಂಪ್ಯಾರಿಸನ್ ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಎಲ್ಲ ಕಲಾವಿದರು ಕಷ್ಟಪಟ್ಟೆ ಮಾಡಿರ್ತಾರೆ ಅಲ್ವಾ. ಒಂದೊಂದು ಪೀಸ್ ಆಫ್ ಆರ್ಟ್ ಕೂಡ ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿದ್ದ ಕೇಕ್ ಶೋನ ಮಿಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ನಾನು ಆ ವಿಡಿಯೋನ ಟ್ಯಾಗ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ವಾವ್, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇಂಥ ಜಾಗಗಳಿಗೆ ಬರೋದೇ ಒಂಥರ ಖುಷಿ. ಇಲ್ಲಿ ಕೇಕ್ ಮಾತ್ರ ಅಲ್ಲ, ಒಂದು ದೊಡ್ಡ ಆರ್ಟ್ ಸೆಕ್ಷನ್ ಕೂಡ ಇದೆ. ಹ್ಯಾಂಡ್ಲೂಮ್ಸು, ಪೇಂಟಿಂಗ್ಸು, ಮನೆಗೆ ಅಲಂಕಾರಿಕ ವಸ್ತುಗಳು ಮತ್ತು ಕರಕುಶಲ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಷ್ಟ ಬಂದವರು ತೊಗೊಂಡು ಹೋಗ್ಬೋದು. ಇನ್ನು ಶಾಪಾಲಿಕ್ಸ್ಗೆ ಇಲ್ಲಿ ಹಬ್ಬನೇ ಸರಿ. ಬಟ್ಟೆಗಳಿಂದ ಹಿಡಿದು ಜ್ಯುವೆಲ್ರೀಸ್ವರೆಗೂ, ಚಪ್ಪಲಿಗಳಿಂದ ಹಿಡಿದು ಮಕ್ಕಳಾಡೋ ಅಂಥ ಆಟಿಕೆಗಳಿಗೆ ಎಷ್ಟೊಂದು ಸ್ಟಾಲ್ಗಳಿದೆ. ನಾವು ಕೂಡ ಕೆಲವೊಂದು ಯೂನಿಕ್ ವಸ್ತುಗಳನ್ನ ಇಲ್ಲಿ ನೋಡಿದ್ವಿ. ರೇಟ್ ಕೂಡ ರೀಸನಬಲ್ ಇದೆ ಅನ್ನಿಸ್ತು. ಬಟ್ ಆದರೆ ಇಲ್ಲಿ ಬಂದರೆ ಸ್ವಲ್ಪ ಶಾಪಿಂಗ್ ಅಂತಲೇ ಟೈಮ್ನ ನಾವು ಮೀಸಲಿಡಬೇಕು. ಅಷ್ಟರ
ಅಷ್ಟು ಮಾತ್ರನೇ ಅಲ್ಲ, ಎಂಜಾಯ್ ಮಾಡೋದಕ್ಕೆ ಗೇಮ್ಸ್ ಕೂಡ ಇದ್ದಾವೆ. ಸೊ ಈ ರಿಂಗ್ ಗೇಮು ಮತ್ತು ಶೂಟಿಂಗ್ ಗೇಮು, ಆಮೇಲೆ ಹೊಡಿತಾರಲ್ವ ಬಾಲಲ್ಲಿ ಆ ಗೇಮು ಎಲ್ಲನೂ ಇದೆ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಇದೆಲ್ಲ ಕಣ್ಣಿಗಿದ್ದ, ಬಟ್ ಆದರೆ ಇಷ್ಟೆಲ್ಲ ಮಾಡಿದ್ಮೇಲೆ ಓಡಾಡಿದ್ಮೇಲೆ ಹಶ್ವಾಗೋದಂತೂ ಸಹಜ ಅಲ್ವಾ. ಇಲ್ಲಿ ಫುಡ್ ಕೋರ್ಟ್ನಲ್ಲಿ ವೆರೈಟಿ ಆಗಿರುವಂಥ ತಿಂಡಿಗಳು ಸಿಗುತ್ತೆ. ಬಿಸಿ ಬಿಸಿ ಬಜ್ಜಿ, ಮಂಡಕ್ಕಿ ಮತ್ತು ಚಾಟ್ಸಿಂದ ಹಿಡಿದು ಐಸ್ ಕ್ರೀಮ್ವರೆಗೂ ಎಲ್ಲನೂ ಇದೆ. ನಾವು ಹೋದಾಗಂತೂ ತುಂಬ ಜನ ಇದ್ದರು ಆಚೆ, ಮತ್ತು ಕ್ಯೂವಲ್ಲಿ ನಿಂತ್ಕೊಂಡು ನಾವು ನೋಡ್ಕೊಂಡು ಬಂದ್ವಿ. ಓನ್ಲಿ ಒನ್ ಥಿಂಗ್ ಡಿಸಪಾಯಿಂಟಿಂಗ್ ಏನು ಅಂತ ಹೇಳಿದ್ರೆ, ಒಂದು 2 ಮಿನಿಟ್ಸ್ ಕೂಡ ನಿಂತ್ಕೊಳ್ಳೋದಕ್ಕೆ ಬಿಡಲ್ಲ, ಜನ ಜಾಸ್ತಿ ಇದ್ದರು ಅಂತ ಹೇಳಿ ಮುಂದೆ ಪುಷ್ ಮಾಡ್ತಾಯಿದ್ರು. ಆಮೇಲೆ ಫುಡ್ ಕೋರ್ಟಲ್ಲಿ ಐಟಮ್ಸು ಸ್ವಲ್ಪ ಕಾಸ್ಟ್ಲಿ ಅಂತ ಫೀಲ್ ಆಯಿತು. ತಿಂಡಿಗಳು ಎಲ್ಲನೂ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು. ಅಲ್ಲಿ ಸ್ವಲ್ಪ ಜನ ಹೇಳೋದು ಕೂಡ ಕಿವಿಗೆ ಬಿತ್ತು, ಇಷ್ಟೊಂದು ರೇಟ್ ಇದೆ, ರೀಸನಬಲ್ ಇಲ್ಲ ಅಂತ. ಅದು ಬಿಟ್ಟರೆ ಪರ್ಫೆಕ್ಟ್ ಪ್ಲೇಸ್ ಫಾರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಒಳ್ಳೆ ಕ್ವಾಲಿಟಿ ಟೈಮ್ ಕಳೆಯೋದಕ್ಕೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ, JP ನಗರಲ್ಲಿರುವಂಥ ಶುಭ್ ರಾಯಲ್ ಕನ್ವೆನ್ಷನ್ ಹಾಲಲ್ಲಿ ಇದು ನಡೀತಾ ಇರೋದು, ಆಪೋಸಿಟ್ ಟು ಬ್ರಿಗೇಡ್ ಮಿಲೇನಿಯಮ್ಮು. ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಮತ್ತು ಎಂಟ್ರಿ ಫೀಸು, ಮಕ್ಕಳು 5 ವರ್ಷದ ಒಳಗಡೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿರುವಂಥ ಎಂಟ್ರಿ ಫೀಸ್ ಇರೋದಿಲ್ಲ. ಅಬೋವ್ 5 ಇಯರ್ಸ್ ಬಂದು 60 ರೂಪೀಸ್ ಪರ್ ಹೆಡ್ ಇರುತ್ತೆ. ಇನ್ನು ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾಗಿರುವಂಥ ಪಾರ್ಕಿಂಗ್ ಫೀಸ್ ಕೂಡ ತಗೊಳ್ಳೋದಿಲ್ಲ. ಮತ್ತಿನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ಬೆಂಗಳೂರಲ್ಲಿದ್ದರೆ ಮಿಸ್ ಮಾಡ್ಕೋಬೇಡಿ. JP ನಗರದಲ್ಲಿ ನಡೀತಿರೋಂಥ ಈ ಶೋಗೆ ಬಿಫೋರ್ January 4th ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.